ಭಗವಂತನ ಪ್ರಣಾಮ ಹೇಗೆ ಮಾಡಬೇಕು? ನಾವು ಹೇಳ್ತೇವೆ ಅಷ್ಟಾಂಗ ಪ್ರಣಾಮ ಅಂತ. ಕೆಲವು ಕಡೆ ಈಗ ಒಂದು ಹೊಸ ಶಬ್ದ ಶುರುವಾಗಿದೆ, ಶಿರಸಾಷ್ಟಾಂಗ ಅಂತ. ಶಿರಸಾಷ್ಟಾಂಗ ಅಂದ್ರೆ ಅದು ಶಿರಸ್ಸು ಅಷ್ಟಾಂಗದಲ್ಲಿ ಸೇರಿದೆ, ಮತ್ತೆ ಶಿರಸಾಷ್ಟಾಂಗ ಬೇಡ. ಇಲ್ಲದೆ ಶಿರಸಾಷ್ಟಾಂಗ, ಉರಸಾಷ್ಟಾಂಗ, ಪಾದಸಾಷ್ಟಾಂಗ, ಎಲ್ಲ ಬಾಹು ಸಾಷ್ಟಾಂಗ ಅಂತ ಹೇಳಬೇಕು. ಶಿರಸ್ಸು ಅಷ್ಟಾಂಗಗಳಲ್ಲಿ ಒಂದು, ಅದರಿಂದ ಶಿರಸಾಷ್ಟಾಂಗ ಪ್ರಣಾಮ ಅಂತ ಅನ್ನೋದು ಅರ್ಥ ಇಲ್ಲದ ಶಬ್ದ. ಸಾಷ್ಟಾಂಗ ಪ್ರಣಾಮ ಅಂತ. ಸಾಷ್ಟಾಂಗ ಅಂದ್ರೆ ಅಷ್ಟಾಂಗಗಳಿಂದ ಕೂಡಿದ ಪ್ರಣಾಮ. ಒಂದು ಪ್ರಣಾಮ ಪೂರ್ಣ ಆಗಬೇಕಾದ್ರೆ ಅದು 8 ಅಂಗಗಳು ಬೇಕು, ಯೋಗದ ಹಾಗೆ. ಅಷ್ಟಾಂಗ ಯೋಗ, ಅಷ್ಟಾಂಗ ಪ್ರಣಾಮ ಅಂತ. ದೇವರಿಗೆ 8 ಅಂಗಗಳನ್ನ ತೊಡಗಿಸಿಕೊಂಡು ಮಾಡುವ ನಮಸ್ಕಾರಕ್ಕೆ ಅಷ್ಟಾಂಗ ನಮಸ್ಕಾರ ಅಂತ. 8 ಅಂಗಗಳು ಯಾವುದು? ನಾವು ಈ ದೇವಸ್ಥಾನ ಹೋಗಿ ಕೈ ಮುಗಿಯೋದ್ರಲ್ಲಿ 8 ಅಂಗಗಳ ಇನ್ವಾಲ್ವ್ಮೆಂಟ್ ಇಲ್ಲ. ದೇವರಿಗೆ 8 ಅಂಗಗಳಿಂದ ನಮಸ್ಕಾರ ಮಾಡುವುದು ಅಂದ್ರೆ ಹೇಗೆ ಅಂದ್ರೆ, ಅದಕ್ಕೆ ಉರಸ ಶಿರಸ ದೃಷ್ಟಿಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಇರಿತ ಅಂತ. ಮೊದಲು ಭಗವಂತನನ್ನ ನೋಡಿದ ತಕ್ಷಣ ನಮ್ಮ ಪ್ರತಿಕ್ರಿಯೆ, ನಮಸ್ಕಾರ ಮಾಡುವ ಪ್ರೋಸೆಸ್ ಅನ್ನು ಯೋಚನೆ ಮಾಡ್ರಿ. ಮೊದಲು ನೋಡಿದ ತಕ್ಷಣ ನಮ್ಮ ಕೈ ದೊಡ್ಡವರನ್ನ ಕಂಡ ತಕ್ಷಣ ಕೈ ಜೋಡಿಸ್ತೇವೆ. ಕೈ ಜೋಡಿಸಿದ ತಕ್ಷಣ ತಲೆ ಬಗ್ಗಿಸ್ತೇವೆ. ಮೊದಲು ಕೈ ಕರಾಭ್ಯಾಂ, ಇದು ಒಂದು ಆಯಿತು. ಆಮೇಲೆ ತಲೆ ಬಗ್ಗಿಸುವುದು, ಕೈ ಜೋಡಿಸುವುದು, ಇಷ್ಟ ಆಯಿತು. ಅದು ಬರೇ ನಿಂತು ಮಾಡುವ ಪ್ರಣಾಮ. ಇದು ಎರಡೇ, ಕೈ ಮತ್ತು ತಲೆಯ ಸಹಯೋಗ ಇದೆ ಅಲ್ಲಿ. ಆದರೆ ನಾವು ಇನ್ನೂ ಹೆಚ್ಚು ಭಕ್ತಿ ತೋರಿಸಬೇಕು ಅಂದಾಗ ನೆಲದಲ್ಲಿ, ಮೊಣಗಂಟಿನಲ್ಲಿ ನೆಲದಲ್ಲಿ ಕಾರು ಹೊರ್ತೇವೆ. ನೀಲಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ನೀಲಿಂಗ್, ಮೊಣಗಂಟನ್ನು ನೆಲಕ್ಕೆ ತಾಗಿಸ್ತೇವೆ. ಜಾನು, ಮಕ್ಕಳ ಹಾಗೆ ಡೊಗ್ಗಾಲ ಹಾಕಿ ಕೂಡ್ತೇವೆ. ಆಮೇಲೆ ಡೊಗ್ಗಾಲ ಹಾಕಿ ಹಿಂದಿನ ಕಾಲು ನೆಲಕ್ಕೆ ಮುಟ್ಟಿತು, ಪಾದ ಕಾಲಿಗೆ ನೆಲಕ್ಕೆ ಮುಟ್ಟಿತು, ಮೊಣಗಾಲು ನೆಲಕ್ಕೆ ಮುಟ್ಟಿತು, ಕಾಲು ನೆಲಕ್ಕೆ ಮುಟ್ಟಿತು. ಆಮೇಲೆ ಕೈಯನ್ನು ಊರಿದೆವು, ಮಕ್ಕಳು ಡೊಗ್ಗಾಲ ಹಾಕಿ ನಡ್ಕೊಂಡು ಹೋಗಾಗೆ ಕೈಯನ್ನು ನೆಲಕ್ಕೆ ಮುಟ್ಟಿಸಿದೆವು. ಆಮೇಲೆ ಮುಂದಕ್ಕೆ ಚಾಚಿ ಎದೆಯನ್ನು ನೆಲಕ್ಕೆ ಮುಟ್ಟಿಸಿದೆವು. ಹಾಗಾದ್ರೆ ಏನಾಯ್ತು? ಎದೆ, ಕೈ, ಕಾಲು, ಮೊಣಗಂಟು, ಈ 4 ಅಂಶ ನೆಲಕ್ಕೆ ಮುಟ್ಟಿತು. ಆದರೆ ಇಷ್ಟು ಮುಟ್ಟುವಾಗಲೂ ನಾವು ದೇವರನ್ನ ನೋಡ್ತಾ ಇದ್ದೇವೆ. ದೃಷ್ಟಿಯ ಭಗವಂತನ ಪ್ರತೀಕವನ್ನು ನೋಡ್ತಾ ಕಣ್ಣಿನಿಂದ ಹೀಗೆ ಮಾಡಿದೆವು. ಕೊನೆಗೆ ಆ ಕಣ್ಣಿನಿಂದ ನೋಡ್ತಾ ಇದ್ದದ್ದನ್ನ ಭಗವಂತನ ಪ್ರತೀಕ ನೋಡಿ ಕಣ್ಣನ್ನು ಕೆಳಕ್ಕೆ ಬಗ್ಗಿಸಿ ಭಗವಂತನ ಪಾದದಡಿಗೆ ಬಗ್ಗಿಸಿ ಭಗವಂತನ ಪಾದಕ್ಕೆ ತಲೆಯನ್ನು ತಾಗಿಸಿದೆವು. ಪಾದಕ್ಕೆ ತಾಗಿಸುವುದು ನೆಲಕ್ಕೆ. ನಮ್ಮ ಎದುರಿನಲ್ಲಿ ಭಗವಂತ ನಿಂತಿದ್ದಾನೆ ಅಂತ ತಿಳ್ಕೊಂಡು ಅವನ ಪಾದಕ್ಕೆ ತಲೆ ಇಡುವುದು ಅಂತ ಎದುರು ನೆಲಕ್ಕೆ ತಲೆ ಮುಟ್ಟಿಸಿದೆವು. ತಲೆಯನ್ನು ಮೊದಲು ಕಣ್ಣಿನಿಂದ ಭಗವಂತನನ್ನ ನೋಡುವುದು, ಕಣ್ಣಿನ ಮೂಲಕ ನಮಸ್ಕಾರ. ಅದು ಮೊದಲು. ಕಣ್ಣು ನೋಡಿದ ತಕ್ಷಣ ಕೈ ಜೋಡಿಸಿತು, ತಲೆ ಬಗ್ಗಿತು. ಆಮೇಲೆ ಕಾಲು, ಮಂಡಿ ಊರಿದೆವು, ಕಾಲು ತಾಗಿತು, ಜಾನು ತಾಗಿತು, ಉರಸ್ಸು ತಾಗಿತು. ಆಮೇಲೆ ತಲೆಯನ್ನು ನೆಲಕ್ಕೆ ಮುಟ್ಟಿಸಿದೆವು, ಸಪಾಟಾಗಿ ಮಲಗಿದೆವು ನಾವು. ಕಾಲು, ಮಂಡಿ, ಎದೆ ಮತ್ತು ತಲೆ. ಕೈಯನ್ನ ಹೇಗೂ ಜೋಡಿಸಿದ್ದನ್ನ ಮಲಗುವಾಗಲೂ, ನೀವು ನಮಸ್ಕಾರ ಮಾಡುವಾಗಲೂ ಅದನ್ನು ಜೋಡಿಸಿದೆವು. ಹಾಗಾದ್ರೆ ಇಷ್ಟು ಅಂಗಗಳಾಯ್ತು. ಈಗ ಮತ್ತೆ ಉಳಿದದ್ದು ಯಾವುದು ಅಂದ್ರೆ 6 ಅಂಗ ಆಯ್ತು. ಈಗ ಕಾಲು, ಮಂಡಿ, ಕಾಲು ಗಂಟು, ಎದೆ, ತಲೆ, ಕಣ್ಣು, ಕೈ, 2 ಕೈಗಳನ್ನು ಜೋಡಿಸಿ ಮುಂದೆ ಇಟ್ಟೆವು. ಇದು 6 ಅಂಗಗಳಾಯ್ತು. ನಿಜವಾಗಿ ಹೊರಗಿನ ಅಂಗಗಳು 6 ಭಗವಂತನಿಗೆ ಸಂಬಂಧಪಟ್ಟದ್ದು. ಮತ್ತೆ ಕಣ್ಣಿನಿಂದ ನೋಡುವುದು, ಮನಸ್ಸಿನಿಂದ ಧ್ಯಾನಿಸುವುದು, ಬಾಯಿಯಿಂದ ಗುಣಗಾನ ಮಾಡುವುದು. ಇದು ಒಟ್ಟಿಗೆ 8 ಅಂಗ. ಅದರಿಂದ ನಮಸ್ಕಾರ ಅನ್ನೋದು ಮಾನಸಿಕ, ವಾಚಿಕ ಮತ್ತು ದೈಹಿಕ, ಈ 3 ಮುಖದಿಂದಲೂ ನಮಸ್ಕಾರ ಆದಾಗ ಅಷ್ಟಾಂಗ ಆಗತ್ತೆ. ಬಾಯಿಯಿಂದ ವಚಸ, ದೃಷ್ಟಿಯ ಅದನ್ನ ಬಾಯಿಯಿಂದ ಭಗವಂತನ ಸ್ತೋತ್ರವನ್ನು ಹೇಳುವುದು, ಅದು ಪ್ರಣಾಮದಲ್ಲಿ ಸೇರಿತು. ಕಣ್ಣಿನಿಂದ ಭಗವಂತನ ಪ್ರತೀಕವನ್ನು ನೋಡಿದೆವು, ಬಾಯಿಯಿಂದ ಹೇಳಿದೆವು. ಮನಸ್ಸಿನಿಂದ ಭಗವಂತನ ಗುಣವನ್ನ ಸ್ಮರಣೆ ಮಾಡಿದೆವು, ಧ್ಯಾನ ಮಾಡಿದೆವು. ಹಾಗಾದ್ರಿಂದ ನಮಸ್ಕಾರದಲ್ಲಿ ಧ್ಯಾನ ಇದೆ, ವಾಚಿಕವಾದಂತಹ ಕ್ರಿಯೆ ಇದೆ, ದೈಹಿಕ ಕ್ರಿಯೆ. ಇದು ತ್ರಿವಿಧ ನಮಸ್ಕಾರ. ಅಷ್ಟಾಂಗ ನಮಸ್ಕಾರದಲ್ಲಿ ತ್ರಿವಿಧವೂ ಬಂದು, ಕಾಯಿಕ, ವಾಚಿಕ, ದೈಹಿಕ. ಅದನ್ನೇ ಹೇಳ್ತಾರೆ ಆಚಾರ್ಯರು. ಉರಸ, ಎದೆ, ಶಿರಸ, ದೃಷ್ಟಿಯ, ಎದೆ, ತಲೆ, ಕಣ್ಣು, ಮನಸ್ಸು, ಮಾತು, ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ, ಕಾಲು, ಕೈ ಮತ್ತು ಜಾನುಭ್ಯಾಂ. ಈ ಇಷ್ಟು ಅಂಗಗಳನ್ನ ತೊಡಗಿಸಿ ಮಾಡತಕ್ಕಂಥ ನಮಸ್ಕಾರಕ್ಕೆ ಅಷ್ಟಾಂಗ ನಮಸ್ಕಾರ ಅಂತ ಹೆಸರು. ಪ್ರಣಾಮ ಅಷ್ಟಾಂಗ ಈರಿತಃ. ಅಂದ್ರೆ ಅಷ್ಟಾಂಗದಲ್ಲಿ ಎಲ್ಲ ಅಂಗಗಳು ಹೊರಗಿನವುಗಳೇ ಅಲ್ಲ, ಹೊರಗಿನವು 5-6 ಅಂಗಗಳು ಮಾತ್ರ. ಮತ್ತೊಂದು ವಾಗೀಂದ್ರಿಯ, ಅದು ನೆಲಕ್ಕೆ ಮುಟ್ಟಿಸುವುದಲ್ಲ, ಬಾಯಲ್ಲಿ ದೇವರ ಸ್ತೋತ್ರ ಹೇಳುವುದು. ಮತ್ತೊಂದು ಮನಸ್ಸು, 8ನೇದ್ದು, ಮನಸ್ಸನ್ನು ದೇವರನ್ನು ಸ್ಮರಣೆ ಮಾಡುವುದು. ಈ ರೀತಿ 8 ಅಂಗಗಳನ್ನು ತೊಡಗಿಸಿದಾಗ ಎಷ್ಟು ಅಷ್ಟಾಂಗ ಪ್ರಣಾಮ ಆಯ್ತು. ಇದರಲ್ಲಿ ಯಾವುದಾದ್ರೂ ಒಂದು ಕಮ್ಮಿ ಆದರೆ ಮನಸ್ಸು ಎಲ್ಲೋ ಇದೆ, ದೇಹ ದೇವರ ಎದುರು ಉರುಳಿದೆ,
ಅದು ಸಪ್ತಾಂಗ ಪ್ರಣಾಮ ಆಯಿತು. ಬಾಯಿಯಲ್ಲಿ ಭಗವಂತನ ಸ್ಮರಣೆ ಇಲ್ಲದಿದ್ರೆ ಅದು ಷಡಂಗ ಆಯಿತು. ಇದರಲ್ಲಿ ಕೂತ್ಕೊಳ್ಳದೆ ನಿಂತುಕೊಂಡೆ ಹೀಗೆ ಮುಗಿದರೆ ದ್ವ್ಯಂಗ ತ್ರ್ಯಂಗ ಪ್ರಣಾಮಗಳಾಗ್ತವೆ. ಕಣ್ಣು, ಕೈ, ತಲೆ ಇಳು 3 ಅಂಗ ಇದೆ ಇಲ್ಲಿ, ಇಷ್ಟೇ ನಮಸ್ಕಾರ ಮಾಡುವಾಗ. ಹೀಗೆ ಪ್ರಣಾಮಗಳಲ್ಲಿ ಒಟ್ಟು ತೊಡಗಿಸುವಂತಹ ಅಂಗ 8, ಅಂದರೆ ಕಾಯಿಕ, ವಾಚಿಕ ಮತ್ತು ಮಾನಸಿಕ ನಮಸ್ಕಾರ.